Welcome to gym. ಗೈಸ್, ಗುಡ್ ಮಾರ್ನಿಂಗ್. ಜಿಮ್ ಮುಗಿಸ್ದೆ. ನಾನು ಜಿಮ್ ಒಳಗೆ ಏನಕ್ಕೆ ವ್ಲಾಗ್ ಮಾಡಲ್ಲ ಅಂದರೆ, ಅಥವಾ ವೀಡಿಯೋ ರೆಕಾರ್ಡ್ ಮಾಡಲ್ಲ ಅಂದರೆ, ತುಂಬ ಜನ ಇರ್ತಾರೆ. ಮುಂಚೆ ಮಾಡಿದ್ದೆ ನಾನು, ಬಟ್ ಇವಾಗ ಜನ ಜಾಸ್ತಿ ಆಗಿದ್ದಾರೆ. ಆ್ಯಂಡ್ ಡೋಂಟ್ ಥಿಂಕ್ ಎವ್ರಿಬಡಿ ಈಸ್ ಕಂಫರ್ಟೇಬಲ್ ಟು ಬಿ ರೆಕಾರ್ಡೆಡ್. ಆ್ಯಂಡ್ ನಾನು ಅಲ್ಲಿ ವರ್ಕೌಟ್ ಮಾಡೋದು ಬಿಟ್ಟು ಕ್ಯಾಮ್ರಾ ಸೆಟಪ್ ಮಾಡಿಕೊಂಡು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ದಟ್ ಈಸ್ ದ ರೀಸನ್. ಸೊ ಇವತ್ತು ಅದೇ ಹೋಗಿದ ತಕ್ಷಣ ರೆಡಿಯಾಗಿ ಕೆಲಸ ಕೂತ್ಕೋಬೇಕು. ಆ್ಯಂಡ್ ದೆನ್ ಅದೇ ಮಾಮೂಲಿ ರೊಟೀನ್. ಲೆಟ್ಸ್ ಸ್ಟಾರ್ಟ್ ದ ಡೇ. ಬೈ ಗೈಸ್. 2000 years later. Hello guys, 5th day of walking. ಇವಾಗ ಏನಂದರೆ, again I'm just going to read for a while ಈ ಪಾರ್ಕಲ್ಲಿ ಕುತ್ಕೊಂಡು. ಹೊಟ್ಟೆ ಸಖತ್ ಹಸಿದೆ ಗೈಸ್. ಈ ವಾಕಿಂಗ್ ಹೋದಾಗ ಒಂದೇ ಒಂದು ಚಾಲೆಂಜ್ ಏನಂದರೆ, ನಾನು ಏನು ಹಿಂದೆ ಇರೋದು ನನಗೆ ಒಂದು ಕಂಟ್ರೋಲ್ ಮಾಡಬೇಕು ಗೈಸ್. ಇವತ್ತು ಆಲ್ರೆಡಿ ಇವತ್ತು ಜಸ್ಟ್ 5th ಡೇ. ಆಲ್ರೆಡಿ ಐ ವಾಸ್ ಫೀಲಿಂಗ್ ಲೈಕ್ ಇವತ್ತು ಓದಬೇಕಾ ಬುಕ್ಕು, ವಾಕಿಂಗ್ ಮಾಡಬೇಕಾ ಅಂತ. ಬಟ್ ನಾನು ಈ ಜರ್ನಲಿಂಗ್, ಈ ವಿಡಿಯೋ, ಈ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತಲೇ ಎದ್ದೆ. ಇಲ್ಲ, ವಿಡಿಯೋ ಮಾಡಬೇಕಲ್ಲ, ಚಾಲೆಂಜ್ ತೊಗೊಂಡಿದ್ದೀನಲ್ಲ ಅಂತ ಎದ್ಬಿಟ್ಟು ಬಂದೆ. ದಟ್ ಈಸ್ ಅ ಗೋಲ್ ಗೈಸ್. ದಟ್ ಈಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ರೆಕಾರ್ಡಿಂಗ್. ಯಾಕಂದರೆ ಇಟ್ಸ್ ವೆರಿ ಈಸಿ. ಹ್ಯೂಮನ್ ಟೆಂಡೆನ್ಸಿ ಏನಂದರೆ, ಕಂಫರ್ಟ್ ಝೋನಲ್ಲಿ ಇರೋದನ್ನು ಹಂಗೆ ಉಳ್ಕೊಂಬಿಡೋದು ಈಸ್ ಎ ಮೈಂಡ್ಸ್ ಗೇಮ್. ಅಂದರೆ ಕಂಫರ್ಟ್ ಝೋನ್ ಇಸ್ ವೆರಿ 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 ರಿಲ್ಯಾಕ್ಸಿಂಗ್ ಫಾರ್ ಯೋರ್ ಮೈಂಡ್. ಆ್ಯಂಡ್ ಆ ಮೈಂಡ್ ಅದೇ ಕೇಳುತ್ತೆ, ಹಂಗೆ ಇದ್ಬಿಡು ಅಂತ, ಟು ಗೆಟ್ ಔಟ್ ಆಫ್ ದಟ್. ಅಷ್ಟೇ. ಇವಾಗ ನೋಡಿ, ಜನ ನೋಡ್ತಾ ಇದ್ದಾರೆ ನಾನು, ಬಟ್ ಸ್ಟಿಲ್ ವಾಕಿಂಗ್. ಸ್ವಲ್ಪ ಹುಚ್ಚಾಗಿತ್ತು ಅನ್ಸಿದ್ರು, ಹಂಗೇನು ಮಾಡೋಕ್ಕಾಗಲ್ಲ. ಗೈಸ್ ಹೋದಾಯಿತು ಅವರ ವೈಲ್. ಸೊಳ್ಳೆ ಕಚ್ಚಕ್ಕೆ ಸ್ಟಾರ್ಟ್ ಮಾಡೋದು, ಎದ್ದು ಬಂದೆ. ಇವಾಗ ಇನ್ನೂ ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಹೊಡೋದು. ಗೈಸ್, ಅಲ್ಲಿ ಬನ್ ಮಸ್ಕ ಮಾಡ್ತಾಯಿದ್ರು, ಪಾಪ ಸ್ಟಾರ್ಟಪ್ ಥರ ಅಂತೆ. ಯಾವಾಗೂ ಒಂದ್ಸಲ ಅಲ್ಲ ಅಂತ ತಿಂದೆ ಗೈಸ್. ಜನ್ಮಕ್ಕೆ ಹೋಗೋ ಒಂದೇ ಒಂದು ಕಂಟ್ರೋಲ್ ಮಾಡ್ತೀನಿ, ಬಟ್ ಪಾಪ ಅವ್ರಿಗೂ ಹೆಲ್ಪ್ ಮಾಡಬೇಕಲ್ಲ, ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಅದಕ್ಕೆ ಅಂತ ತಿಂದೆ ಅಷ್ಟೇ. ನನಗೇನು ಆಸೆ ಇರಲಿಲ್ಲ, ಅದರಲ್ಲೂ ನಾನು ಕಂಟ್ರೋಲ್ ಮಾಡಿದ್ದೀನಿ ಗೈಸ್. ಅವರು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಿದ್ರು, ಆ ರೇಂಜಿಗೆ ಶುಗರ್ ತಿಂದ್ಬಿಟ್ರೆ ಅಷ್ಟೇ ನಾನು ರಿಕವರ್ ಆಗುತ್ತೆ, ಒಂದು ವಾರ ಬೇಕು. ಅದನ್ನು ಬೇಡ ಅಂತ ಹೇಳಿದೆ. ಅದು ಬಿಟ್ಟರೆ ಇನ್ನೊಂದು ಮೇನ್ ಪಾಯಿಂಟ್ ಏನು ಹೇಳ್ಬೇಕಂತಿದೆ ಅಂದರೆ, ಒಂದು ಬುಕ್ ಓದ್ತಾ ಇದ್ದೀನಲ್ಲ, ಅದರಲ್ಲಿ ಒಂದು ಪಾಯಿಂಟ್ ಬಂತು, ಅದು ಕೇಳಿ ಒಂದು ಸ್ವಲ್ಪ ಟ್ರಿಗರ್ ಆಗೋಯ್ತು ಗೈಸ್. ಅದ್ರಲ್ಲಿ ಏನು ಹೇಳ್ತಾರೆ ಅಂದರೆ, ವಾಟ್ ಎವರ್ ದ ಫ್ಲಾಸ್ ದಟ್ ವಿ ಥಿಂಕ್ ವಿ ಹ್ಯಾವ್ ಅಲ್ಲ, ಫಾರ್ ಎಕ್ಸಾಂಪಲ್ ಟೇಕ್ ಅ ಫಿಸಿಕಲ್ ಟ್ರೇಟ್ or whatever, like the things which we feel is causing for us to not grow in life, ಅದನ್ನು ಒಂದು ರೀಸನ್ ಆಗಿ ಇಟ್ಕೊಂಡು ನಾವು ನಾನು ಅದಕ್ಕೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಅಂತ ಹೇಳ್ತೀವಲ್ಲ, those are all like an insurance that we use, when so that ನಾವು ಏನಾದರೂ ಅದರಲ್ಲಿ ಫೇಲ್ ಆದರೆ ಅಥವಾ ರಿಜೆಕ್ಟ್ ಆದರೆ
ಅದನ್ನ ಬಳಸ್ಬೋದು ಅಂತ. ಅರ್ಥ ಆಯ್ತಲ್ಲ? ಅಂದರೆ ಅವೆಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಯಾವಾಗ ಅದು ನಾನು ಜನರಲಾಗಿ ಹೇಳೋಕ್ಕಾಗಲ್ಲ ಪಾಪ, ಎಲ್ಲರದು ಅವ್ರವ್ರದ್ದೇ ಇದಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಹೆಂಗಿರುತ್ತೆ ಅಂದರೆ, ನಾವು ಒಂದು ಪ್ಲೇನ್ ಆಫ್ ಸೈಟಲ್ಲಿ ಸಕ್ಸಸ್ ಆಗದೆ ಇರೋದಕ್ಕೆ ಒಂದಷ್ಟು ರೀಸನ್ಸ್ ಇಟ್ಕೊಂಡಿರ್ತೀವಿ, ವಿಚ್ ವಿ ಯೂಸ್ ಆಸ್ ಇನ್ಫ್ಲೂಯೆನ್ಸ್, ಐ ಮೀನ್ ವಿ ಯೂಸ್ ಆಸ್ ಅ ಇನ್ಶೂರೆನ್ಸ್. ಈ ಥರ ಏನಾದರೂ ನಾವು ಫೇಲ್ ಆಗಿಬಿಡ್ತೀವಿ ಅಥವಾ ನಾನು ಸಕ್ಸಸ್ ಸಿಕ್ಕಿಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಅದು ಇಟ್ಟಾಯ್ತು ವೇಸ್. ಸೊ ಬಿಕಾಸ್ ನಾನು ಮಾಡಿದ್ದೀನಿ ಇದನ್ನು, ಐ ಹ್ಯಾವ್ ಡನ್ ದಿಸ್ ಅ ಲಾಟ್ ಆಫ್ ಟೈಮ್ಸ್. ಸೊ ಫಾರ್ ಮೀ ಐ ಫೆಲ್ಟ್ ಇಸ್ 100% ಟ್ರೂ ಸ್ಟೇಟ್ಮೆಂಟ್. ಬಟ್ ಅದನ್ನ ಓವರ್ಕಮ್ ಮಾಡಬೇಕು. ಇವಾಗ ಅದರಿಂದ ಆಚೆ ಬರಬೇಕು, ಅದೇ ಗೋಲು. ಹ್ಯಾವ್ ಟು ಡೂ ಸಮಥಿಂಗ್. Nice. So the same old oats and dal.